ಈ ಐಡಿಯಾದ ಬಗ್ಗೆ ಮಿಥಿಲಾ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಮಿಸ್ ಮೂಗುತಿ ವಿಷಯ ಮಧ್ಯಕ್ಕೆ ಬಂತು. ನೀನು ಮಿಸ್ ಮೂಗುತಿ ಬಗ್ಗೆ ಆಮೇಲೆ ಮಾತಾಡ್ಕೊಳ್ಳೋಣ. ನಂಗೆ ಹೊಟ್ಟೆ ಹಸಿತಿದೆ. ಊಟ ಗೀಟ ಕೊಡಿಸೋ ಪ್ಲ್ಯಾನ್ ಇದೆಯಾ ಹೇಗೆ? ಮಶ್ರೂಮ್ ಬಿರಿಯಾನಿ ತಿನ್ನೋಣ? ಸರಿ, ಆರ್ಡರ್ ಮಾಡ್ತೀನಿ. ಆರ್ಡರ್ ಎಲ್ಲ ಮಾಡಬೇಡ, ಅಲ್ಲಿಗೆ ಹೋಗೋಣ. ನಾನು ನಿನ್ನೆ ರೀಲ್ಸಲ್ಲಿ ಒಂದು ಜಾಗ ನೋಡಿದೆ, ಮಶ್ರೂಮ್ ಬಿರಿಯಾನಿ ಸಕ್ಕತ್ತಾಗಿ ಮಾಡ್ತಾರಂತೆ. ಅಲ್ಲಿಗೆ ಹೋಗೋಣ. ನಡಿ ಮತ್ತೆ ಹೋಗೋಣ. ಅಣ್ಣ, ಅದು ನನ್ ಕುಕ್ತಂಗಿ ಏನೇನ್ ಕೇಳ್ತಾಳ ಪಟ ಪಟ ಅಂತ ಕೊಟ್ಬಿಡ್ಬೇಕು, ಸರಿನಾ? ಹಾ, ಕೂತ್ ಕನ್ನಡಿ ಏನನ್ ಕೊಡ್ಲಾ ಅಣ್ಣ? ಮತ್ತಿನ್ನೇನ್ ಕುಕ್ತಂಗಿ, ಅರ್ಶನ ಕುಂಕುಮ ಎಲ್ಲ ಒಂದೇ, ಅದ್ರಲ್ಲೇನ್ ನೋಡೋದಿದೆ? ಅಣ್ಣ, ನ್ಯಾಚುರಲ್ ಕುಂಕುಮ ಅಂದ್ರೆ ಅರ್ಶನಕ್ಕೆ ನಿಂಬೆ ರಸ ಮತ್ತೆ ಸುಣ್ಣ ಬೆರೆಸಿ ಮಾಡಿರ್ತಾರೆ. ಅದೇ ಆರ್ಟಿಫಿಷಿಯಲ್ಗೆ ಕೆಮಿಕಲ್ ಬಣ್ಣ ಹಾಕಿರ್ತಾರೆ. ನೋಡಿ ತಗೋಬೇಕು. ಅಬ್ಬಾ, ಎಷ್ಟು ತಿಳ್ಕೊಂಡಿದ್ಯಮ್ಮ. ಅಷ್ಟೇ ಅಲ್ಲ, ನಾವು ತೀರ್ಥಕ್ಕೆ ತಗೊಳ್ಳೋ ಜೇನುತುಪ್ಪ, ತುಪ್ಪ ಮತ್ತೆ ಗೋಮೂತ್ರ ಕೂಡ ಕಲಬೆರಕೆ ಆಗಿರೋದವೆಲ್ಲ ಇರ್ತವೆ. ಹುಷಾರಾಗಿ ತಗೋಬೇಕು. ನೀನು ಬರೀ ನಾನು ಕುಕ್ತಂಗಿ ಅಲ್ಲ, ಅದೇನು ಹೇಳ್ತಾರಲ್ಲ ಸೈಕಲ್ ಪಿಡಿಯ, ಅದು ಎನ್ಸೈಕ್ಲೋಪೀಡಿಯಾ. ಅದೇ ಪಿಡಿಯಾನೆ. ಕಟ್ಟಪ್ಪ, ನೀನು ಇಂಗ್ಲಿಷ್ ಬರಲ್ಲ ಇದಕ್ಕೆ. ಕುಕ್ತಂಗಿ, ನೀನು ತೇಟ್ ಮಿಥಿಲಾ ಮೇಡಮ್ ತರನೆ ಯಾವುದು ಬೆಸ್ಟ್ ಆಗಿರುತ್ತೋ ಅದನ್ನ ಮಾತ್ರ ತಗೊಳ್ಳೋದು ಅಲ್ವಾ? ಅಣ್ಣ, ಪೂಜೆ ಮಾಡೋದು ಅಂದ್ರೆ ಬರೀ ಮನಸ್ ಶುದ್ಧ ಇದ್ರೆ ಸಾಲದು. ತಗೊಳ್ಳೋ ಸಾಮಗ್ರಿಯಲ್ಲೂ ಕಲಬೆರಕೆ ಇಲ್ಲದೆ ಶುದ್ಧವಾಗಿರ್ಬೇಕು. ಆಗ್ಲೇ ಮಾಡೋ ಪೂಜೆಗೆ ಒಂದು ಫಲ ಸಿಗೋದು. ಆಯ್ತು ಜೂನಿಯರ್ ಮಿಥಿಲಾ ಮೇಡಮ್, ಇವಾಗ ಏನು ಹಿಂಗೆ ಉಪದೇಶ ಮಾಡ್ತಿರ್ತೀಯೋ ಅಥವಾ ಹಸುವಾಗಿ ಅಳ್ತಿರೋ ನನ್ನ ಹೊಟ್ಟೆಗೆ ಏನಾದ್ರು ತಿನ್ಸಿ ಸಮಾಧಾನ ಮಾಡ್ತೀಯೋ? ನಿಮ್ ಹೊಟ್ಟೆ ತುಂಬ್ಸದ ನನ್ ಕೈಯಲ್ಲಾಗಲ್ಲ. ನಾನು ಈಗಾಗ್ಲೇ ಸೋತಿದ್ದೀನಿ, ನನ್ನ ಬಿಟ್ಟು. ಆಗಲ್ವಾ ಕುಕ್ತಂಗಿ? ನನ್ನ ಕೈಲೂ ಆಗಲ್ಲಪ್ಪ. ಮಧ್ಯಾಹ್ನದಿಂದ ಎಲ್ಲ ಅಂಗಡಿನೂ ಸುತ್ತಿ ನನಗಂತೂ ಸಾಕಾಗಿ ಹೋಗಿದೆ. ಈ ಹೆಣ್ಣಿನ ಮೇಲೆ ಇಷ್ಟೇನ ಕರುಣೆ ಇರೋದು? ಎಷ್ಟೇ ಆದ್ರೂ ತವ್ರ ಮನೆ ಕಷ್ಟ, ನಿನ್ಗೆಲ್ಲ ಅರ್ಥ ಆಗ್ಬೇಕು ಬಿಡು. ಅಣ್ಣ, ನನಗ್ ಮದ್ವೆನೂ ಆಗಿಲ್ಲ, ನಿನ್ ಹೊಟ್ಟೆ ನನ್ ತವರು ಅಲ್ಲ. ಈಗೇನು ನಿಮ್ಗೆ ಹಸ್ವಾಗಿದೆ ತಾನೆ? ಬೇಗ ಮನೆಗೆ ಹೋಗೋಣ, ಊಟ ಮಾಡಿರಂತೆ. ಎಲ್ಲಿ? ಮನೇಲ? ನಂಗ ಮನೇಲಿ ಊಟ ಬೇಡಪ್ಪ. ಮತ್ತಿನ್ನೇನ್ ಬೇಕು? ಮಶ್ರೂಮ್ ಬಿರಿಯಾನಿ. ಅದನ್ನ ನಾನೇ ಮಾಡ್ತೀನಲ್ಲ, ಬನ್ನಿ. ಕುಕ್ತಂಗಿ, ಶ್ರೀಮಂತರ ಮನೇಲಿ ಮಾಡೋ ಬಿರಿಯಾನಿ ಬೇಡ ನನಗೆ. ಖಾರ ಹಾಕಲ್ಲ, ಎಣ್ಣೆ ಹಾಕಲ್ಲ. ಅಣ್ಣ, ಮಿಥಿಲಾ ಮೇಡಮ್ ಮನೆಯಲ್ಲಿ ಹಾಗೆ ಅಲ್ವಾ ಅಡ್ಗೆ ಮಾಡೋದು? ನನ್ಗೇನ್ ಬಿಪಿನ ಶುಗರ ಸಪ್ಪೆ ಬಿರಿಯಾನಿ ತಿನ್ನಕ್ಕೆ? ನನ್ಗೆ ಆ ಅಜ್ಜಿ ಅಂಗಡಿ ಬಿರಿಯಾನಿನೇ ಬೇಕು. ಅಜ್ಜಿ ಅಂಗಡಿ ಬಿರಿಯಾನಿನ ತಿಂದಿಲ್ವಾ? ಹಾಗಾದ್ರೆ ನನ್ನ ಜೊತೆ ಬಾ. ಬಿರಿಯಾನಿ ತಿಂದ್ರೇನೆ ತಾನೇ ಗೊತ್ತಾಗೋದು ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ. ಅಣ್ಣ, ಅಡ್ಗೆ ಮಾಡೋಳ್ಗೆ ಅಡ್ಗೆ ಹೇಳ್ಕೊಡ್ತಾ ಇದ್ದೀರಾ? ಇದ್ದಬಿಡ್ತೀನಿ ಅಷ್ಟೇ. ಮತ್ತಿನ್ನೇನು ಕುಕ್ತಂಗೆ, ನಾನು ಒಬ್ಬನೇ ಹೊಟ್ಟೆ ತುಂಬ ಊಟ ಮಾಡಿ ನಿನ್ನ ಉಪವಾಸ ಹಾಕಕ್ಕೆ ಈ ಅಣ್ಣನ ಮನ್ಸು ಒಪ್ತಿಲ್ಲ, ಒಪ್ಪೋದು ಇಲ್ಲ. ಇವಾಗೇನು ಬರ್ತೀಯ ಇಲ್ವೋ? ಯೋ ಅಣ್ಣ, ನನ್ ತಮ್ಮಗಿಂತ ಕಾಟ ಕೊಡ್ತೀರಾ? ಸರಿ, ನಡೀರಿ ಹೋಗೋಣ. ಸರಿ ಆಗಿದ್ರೆ ಈ ಬ್ಯಾಗ್ನೆಲ್ಲ ಗಾಡಿ ಕಟ್ಕೊಂಡು ಅಲ್ಲಿ ಲೆಫ್ಟ್ ಆಗ ಮೆಟ್ಲು ಇಳಿದ್ರೇನೆ ಅಂಗಡಿ ಬಂದ್ಬಿಡು. ಹೊಟ್ಟೆ ಹಸಿತಾ ಇದೆ. ಏ ಅಣ್ಣ, ಬಿರಿಯಾನಿ ತಕ್ಷಣ ಬಿಟ್ಟು ಹೋಗ್ತಾ ಇದೆಯಲ್ಲ, ಇಷ್ಟೊಂದು ಚೆನ್ನಾಗಿದ್ಯಾ?